ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇಸ್ರೇಲ್ ವಿರುದ್ಧ ಇರಾನ್ ಆಗಾಗ ಹೊಸ ಹೊಸ ಅಸ್ತ್ರಗಳನ್ನು ಹೊರತೆಗಿತಾನೆ ಇದೆ. ಸೊ ಈಗ ಬಂದಿರುವಂತಹ ಹೊಸ ಆಯುಧದ ಹೆಸರು ಸೆಜ್ಜಿಲ್ ಸೂಪರ್ಸೋನಿಕ್ ಮಿಸೈಲ್, ಬ್ಯಾಲಿಸ್ಟಿಕ್ ಮಿಸೈಲ್. ಇದರ ಶಕ್ತಿ ಏನು ಮತ್ತು ಕೇವಲ ಜಸ್ಟ್ 7 ಸೆಕೆಂಡ್ಸ್ 7 ಸೆಕೆಂಡ್ಗಳಲ್ಲಿ ಇರಾನ್ನ ಅದು ಏನದು ನತಾನ್ಸ್ ಅನ್ನುವಂಥದ್ದು ಇದೆಯಲ್ಲ, ಆ ಜಾಗದಿಂದ ಹಾರಿಸಿದ್ರೆ, ಅಲ್ಲೇ ಸ್ಟಾಕ್ ಇಟ್ಕೊಂಡಿದೆಯಂತೆ, ಅಲ್ಲಿಂದ ಹಾರಿಸಿದ್ರೆ ಟೆಲ್ ಅವೀವ್ ನಗರಕ್ಕೆ, ಇಸ್ರೇಲ್ನ ರಾಜಧಾನಿಗೆ 7 ಸೆಕೆಂಡ್ ಒಳಗಡೆ ಹೋಗಿ ತಲುಪುತ್ತೆ. ಯಾವ ಆಂಟಿ ಮಿಸೈಲ್ ಸಿಸ್ಟಮ್ಮು ಅಷ್ಟು ಫಾಸ್ಟ್ ಆಗಿ ಇಂಟರ್ಸೆಪ್ಟ್ ಮಾಡಕ್ ಸಾಧ್ಯನೇ ಇಲ್ಲ. ಈಗ ಇಸ್ರೇಲ್ ನಡುಗ್ತಾ ಇದೆ. ಸೊ ಇಸ್ರೇಲ್ ನಾಶಕ್ಕೆ ಹೊಸ ಅಸ್ತ್ರ ಬಂದ ಹಾಗಿದೆ. ಸೊ ಏನಿದು ಹೊಸ ಅಸ್ತ್ರದ ವೈಶಿಷ್ಟ್ಯಗಳು, ಅದರ ಜೊತೆಗೆ ಇಲ್ಲಿಯವರೆಗೆ ಅದು ಇರಾನ್ ಬಳಸಿರುವಂತಹ ಮಿಸೈಲ್ಗಳು ಏನೇನು, ಮುಂದೆ ಏನಾಗಬಹುದು, ಮತ್ತು ಹಾಗೂ ಹೀಗೂ ಏನಾದರೂ ಮಾಡಿ ಅಣು ಬಾಂಬ್ ಹಾಕೋದಕ್ಕೆ ಇರಾನ್ ಮೇಲೆ ಒಂದು ಸ್ಕೆಚ್ ಹಾಕಬಹುದು, ಒಂದು ಸಬೂಬು ಹುಡುಕಬಹುದು ಅಂತ ಇಸ್ರೇಲ್ ಈಗ ಗಂಭೀರವಾಗಿ ಪರಿಗಣಿಸ್ತಾ ಇದೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಅದನ್ನು ಅಮೇರಿಕ ಟೂತ್ ಅಂಡ್ ನೈಲ್ ವಿರೋಧಿಸುವ ಸಾಧ್ಯತೆಗಳಿರುತ್ತೆ. ಇಸ್ರೇಲ್ಗೆ ಅಮೇರಿಕ ವಾರ್ನಿಂಗ್ ಕೊಡೋ ಸಾಧ್ಯತೆ ಇರುತ್ತೆ. ಸೊ ಅದರ ಬಗ್ಗೆ ಸಹ ಇಲ್ಲಿಯವರೆಗೆ ಬಂದಿರೋ ಮಾಹಿತಿಯನ್ನು ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಸೊ ನಾನು ಹೇಳ್ದಂಗೆ ಫೆಬ್ರವರಿ 28ನೇ ತಾರೀಕು ಏನು ಯುದ್ಧ ಶುರುವಾಗಿದೆ, 17ನೇ ದಿನ ಇವತ್ತು ಜೋರಾಗಿ ನಡೀತಾ ಇದೆ. ಅಮೇರಿಕ ಇಸ್ರೇಲ್ ಹಾಕೊಂಡಿದ್ದ ಲೆಕ್ಕಾಚಾರಗಳು ಎಲ್ಲ ತಲೆ ಕೆಳಗಾಗಿ ಏನು ಮಾಡೋಕ್ಕೆ ಸಾಧ್ಯ ಆಗದಂತಹ ಪರಿಸ್ಥಿತಿ. ಇರಾನ್ ದಾಳಿಯ ಮೇಲೆ ದಾಳಿ, ಪ್ರತಿ ದಾಳಿಯ ಮೇಲೆ ಪ್ರತಿ ದಾಳಿ. ನಾವು ಸತ್ರು ಪರವಾಗಿಲ್ಲ, ನಿಮ್ಮನ್ನ ಬದುಕಕ್ಕೆ ಬಿಡಲ್ಲ. ಇರಾನ್ನ ಪಾಲಿಸಿ ಒಂದೇ ಆಗಿದೆ, ನಮ್ಗೆ 2 ಕಣ್ಣು ಹೋದ್ರೂ ಪರವಾಗಿಲ್ಲ, ನಿಮ್ಗೊಂದು ಕಣ್ಣಾದರೂ ತೆಗಿತೀವಿ ಅಂತ ಆ ಮಟ್ಟಕ್ಕೆ ಪ್ರತಿರೋಧ ಒಡ್ಡುತ್ತಾ ಇದೆ. ಅದರ ಭಾಗವಾಗಿ ಹೊಸ ಅಸ್ತ್ರಗಳನ್ನ ತೆಗಿತಾನೇ ಬರ್ತಿದೆ. ಖುರ್ರಮ್ ಶೇರ್ ಅಂತ ಒಂದು ಮಿಸೈಲ್ ಇದನ್ನ ತೆಗಿತು. ಆ ನಂತರ ಇನ್ನೊಂದಷ್ಟು ಮಿಸೈಲ್ಗಳನ್ನ ಖುಯಾಮ್ ಅನ್ನುವಂತಹ ಮಿಸೈಲನ್ನ ತೆಗಿತು. ಇನ್ನೂ ಒಂದಷ್ಟು ಫತೆ ಅನ್ನುವಂತಹ ಮಿಸೈಲು ಎಲ್ಲ ತೆಗಿತು. ಅವೆಲ್ಲವೂ ಸಹ ಮಿಡ್ ರೇಂಜ್ ಮಿಸೈಲ್ಗಳಾಗಿದ್ವು. ಸ್ಪೀಡು ಸಹ ಕಡಿಮೆ ಇರ್ತಿತ್ತು ಅವುಗಳದ್ದು. ಸೊ ಇಂಟರ್ಸೆಪ್ಟ್ ಮಾಡೋದಕ್ಕೆ ಇಸ್ರೇಲ್ಗೆ ಸಮಯ ಇರ್ತಿತ್ತು. ಆಂಟಿ ಮಿಸೈಲ್ ಸಿಸ್ಟಮ್ಗಳಿಗೆ ಅವುಗಳಿಗೆ 6 ನಿಮಿಷ ಬೇಕು. ಇಸ್ರೇಲ್ನ ಆಂಟಿ ಮಿಸೈಲ್ ಸಿಸ್ಟಮ್ಗಳಿಗೆ 6 ನಿಮಿಷ ಬೇಕು. ಒಂದು ಮಿಸೈಲ್ ಇರಾನ್ ಕಡೆಯಿಂದ ಬಂದು 6 ನಿಮಿಷದ ಒಳಗಡೆ ಬಂದಿಲ್ಲ ಅಂದ್ರೆ ಇದು ಉರುಳಿಸೋದಕ್ಕೆ ಸಾಧ್ಯತೆ ಇರುತ್ತೆ. ಬಟ್ ಅದರಲ್ಲೂ ಸೋಲ್ತಾ ಇದೆ ಇಸ್ರೇಲ್. ಯಾಕೆ ಅಂದ್ರೆ ಆಂಟಿ ಮಿಸೈಲ್ಗೆ ಬೇಕಾಗಿರುವಂತಹ ಅದಕ್ಕೆ ಒಂದಷ್ಟು ಇದು ಬೇಕಲ್ಲ, ಅಸ್ತ್ರಗಳು. ಅದನ್ನ ಇಂಟರ್ಸೆಪ್ಟರ್ಸ್ ಅಂತ ಕರೀತಾರೆ. ಆ ಇಂಟರ್ಸೆಪ್ಟರ್ಗಳ ಸ್ಟಾಕ್ ಕಡಿಮೆ ಆಗ್ತಿದೆ, ಬರೋದನ್ನೆಲ್ಲ ಉರುಳಿಸಕ್ ಆಗ್ತಿಲ್ಲ. ಒಂದಷ್ಟು ಬಂದು ಬೀಳ್ತಿದ್ದಾವೆ. ಟೆಲ್ ಅವೀವ್ ನಗರ ಆಲ್ಮೋಸ್ಟ್ ಸ್ಮಶಾನ ಆದಂಗೆ ಆಗೋಗಿದೆ. ಬಟ್ ಅದನ್ನು ತೋರಿಸಿದ್ರೆ, ಅದರ ಫೋಟೋ ವಿಡಿಯೋ ಯಾರಾದರೂ ತೆಗೆದು ಹಂಚ್ಬಿಟ್ರೆ 5 ವರ್ಷ ಜೈಲಂತೆ. ಹಾಗಾಗಿ ಅಲ್ಲಿಂದ ಹೆಚ್ಚಿನ ಮಾಹಿತಿ ಬರ್ತಾ ಇಲ್ಲ. ಬಟ್ ಹಾಗೂ ಒಂದಷ್ಟು ವಿಡಿಯೋಗಳು, ಫೋಟೋಗಳು ಹೊರಗಡೆ ಬರ್ತಿದೆ. ಅದರಲ್ಲಿ ಸ್ಪಷ್ಟವಾಗಿ ಕಾಣ್ತಿರೋದೇನು ಅಂದ್ರೆ, ಒಂದು ಅನುಮಾನ ಕಾಣುತ್ತೆ ಅದರಲ್ಲಿ. ಏನು ಅದು ಗಾಜಾನ ಟೆಲ್ ಅವೀವ್ ಅಂತ. ಟೆಲ್ ಅವೀವೇ ಅನ್ನೋದು ಗೊತ್ತಾಗ್ತಿದೆ. ಬಟ್ ಗಾಜಾಗಿ ಇವರು ಮಾಡಿದ್ರಲ್ಲ ಪರಿಸ್ಥಿತಿ, ಪುಟ್ಟ ಮಕ್ಕಳನ್ನೆಲ್ಲ ಕೊಂದು ಬಿಸಾಕ್ತಿದ್ರಲ್ಲ ಇಸ್ರೇಲ್, ಅವಾಗ ಹಾಕ್ತಿದ್ರಲ್ಲ ಬಾಂಬುಗಳು, ಆ ರೀತಿ ಪರಿಸ್ಥಿತಿ, ಗಾಜಾ ರೀತಿ ಪರಿಸ್ಥಿತಿ ಟೆಲ್ ಅವೀವ್ ನಗರಕ್ಕೆ ಬಂದು ಕೂತಿದೆ ಈಗ, ಟೆಲ್ ಅವೀವ್ ನಗರಕ್ಕೆ. ಸೊ ಇದೆಲ್ಲದರ ನಡುವೆ ಇಸ್ರೇಲ್ ನಾಶ ಆಗಲೇಬೇಕು ಅಂತ ಡಿಸೈಡ್ ಮಾಡ್ದಂಗೆ ಇರಾನ್ ಹೊಸದಾಗಿ ಮಿಸೈಲ್ ಅನ್ನ ಬಿಡ್ತಾ ಇದೆ ಈಗ. ಅದರ ಹೆಸರೇ ಸೆಜ್ಜಿಲ್ ಸೂಪರ್ಸೋನಿಕ್ ಬ್ಯಾಲಿಸ್ಟಿಕ್ ಮಿಸೈಲ್. ಸೆಜ್ಜಿಲ್ ಸೂಪರ್ಸೋನಿಕ್ ಬ್ಯಾಲಿಸ್ಟಿಕ್ ಮಿಸೈಲ್. ಇದರ ಶಕ್ತಿ ಏನಪ್ಪಾ ಅಂತಂದ್ರೆ, ಇದು ನತಾನ್ಸ್ ಅನ್ನುವಂತಹ ಜಾಗದಿಂದ ಉಡಾಯಿಸೋದು. ಅಲ್ಲೇ ಪರಮಾಣು ರಿಯಾಕ್ಟರ್ಗಳೆಲ್ಲ ಇರುವಂತಹದ್ದು ಇರಾನ್ದು. ಕಳೆದ ಬಾರಿ ಏನೋ B2 ಬಾಂಬರ್ಗಳನ್ನ ಬಿಟ್ಟು ಅಮೆರಿಕ ಧ್ವಂಸ ಮಾಡ್ಬಿಡ್ತು ಅಂತ ಹೇಳಿದಾರಲ್ಲ, ಅವರೇ ಹೇಳ್ಕೊಂಡ್ರಲ್ಲ, ಆ ಜಾಗ ಅದು, ಅದರಲ್ಲೂ ಒಂದು. ಸೊ ಅಲ್ಲಿಂದ ಉಡಾಯಿಸಿದ್ರೆ ಈ ಸೆಜ್ಜಿಲ್ ಅನ್ನುವಂತಹ ಮಿಸೈಲ್ ಅನ್ನ ಕೇವಲ 7 ಸೆಕೆಂಡ್ಗಳ ಒಳಗೆ ಅದು ಟೆಲ್ ಅವೀವ್ ಮೇಲೆ ಬಿದ್ದಿರುತ್ತೆ. ಹಾಗಾದ್ರೆ ಏನದರ ಸ್ಪೀಡು? ಅದರ ಸ್ಪೀಡು 1700 ಕಿಲೋಮೀಟರ್ ಪ್ರತಿ ಗಂಟೆ. 1700 ಕಿಲೋಮೀಟರ್ ಪ್ರತಿ ಗಂಟೆ. ಮತ್ತು ಅದು ತಲುಪಬಹುದಾದಂತಹ ಮ್ಯಾಕ್ಸಿಮಮ್ ದೂರ 2000ದಿಂದ 2500 ಕಿಲೋಮೀಟರ್ ವರೆಗೆ ಹೋಗುತ್ತದು ದೂರ. ಅದರ ಜೊತೆಗೆ ಅದು
ಪೇಲೋಡ್ ಇದೆಯಲ್ಲ 750ರಿಂದ 1,500 kg ಬಾಂಬುಗಳನ್ನು ಹೊತ್ತು ಹೋಗಬಹುದು. ಮತ್ತು ಪರಮಾಣು ಅಸ್ತ್ರ ಏನಾದರೂ ತಯಾರಿ ಆಗಬಿಟ್ರೆ ಇರಾನ್ ಕಡೆಯಿಂದ ಅದನ್ನೂ ಸಹ ಹೊತ್ಕೊಂಡು ಹೋಗಿ ಇಸ್ರೇಲ್ ಮೇಲೆ ಅಥವಾ 2,000 ಕಿಲೋಮೀಟರ್ ರೇಡಿಯಸ್ ಅಲ್ಲಿ 2,500 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇರುವ ಯಾವುದೇ ಜಾಗದ ಮೇಲೆ ಹಾಕುವಂತಹ ಕ್ಯಾಪಬಿಲಿಟಿ ಈ ಸೆಜ್ಜಿಲ್ ಸೂಪರ್ಸೋನಿಕ್ ಬ್ಯಾಲಿಸ್ಟಿಕ್ ಮಿಸೈಲ್ಗೆ ಇದೆ. ಈ ಮಿಸೈಲ್ ಹೊರಗಡೆ ಬಂದ ತಕ್ಷಣನೇ ಇಸ್ರೇಲ್ ಈಗ ಪತ್ತರಗುಟ್ಟೋಗಿದೆ. ಈ ಮಿಸೈಲ್ ಬಂದ್ರೆ ಒಂದು ಮಿಸೈಲ್ ಅನ್ನು ಸಹ ಆಂಟಿ ಮಿಸೈಲ್ ಸಿಸ್ಟಮ್ ತಡೆಯಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದಕ್ಕೆ ಮಿನಿಮಮ್ 6 ನಿಮಿಷ ಬೇಕು. ಆಂಟಿ ಮಿಸೈಲ್ ಸಿಸ್ಟಮ್ಗೆ ಒಂದು ಮಿಸೈಲ್ ಬರ್ತಾ ಇದ್ರೆ ಅದನ್ನು ಇಂಟರ್ಸೆಪ್ಟ್ ಮಾಡಿ ಅದಕ್ಕೆ ರೆಡಾರ್ ಸಿಸ್ಟಮ್ ಇಂದ ಸಿಗ್ನಲ್ ಕೊಟ್ಟು ಆಂಟಿ ಮಿಸೈಲ್ ಸಿಸ್ಟಮ್ ಫೈರ್ ಮಾಡಿ ಇಂಟರ್ಸೆಪ್ಟರ್ಸ್ನ ಅದು ಹೋಗಿ ಆಕಾಶದಲ್ಲಿ ಹೊಡೆದು ಉಳಿಸೋದಕ್ಕೆ. ಇದ್ರದ್ದು ಇನ್ನೊಂದು ಸೆಜ್ಜಿಲ್ದು ಇನ್ನೊಂದೇನು ವಿಶೇಷತೆ ಅಂದರೆ ಇದು ಭೂಕಕ್ಷೆಯನ್ನು ದಾಟಿ ಮೇಲಕ್ಕೆ ಹೋಗಿ ಆಮೇಲೆ ಕೆಳಗಡೆಗೆ ಬರುತ್ತೆ. ಸ್ವಲ್ಪ ಹೊತ್ತು ರೆಡಾರ್ಗೂ ಸಿಗೋದಿಲ್ಲ, ಅದು ಸುಮಾರು ಹೊತ್ತು ರೆಡಾರ್ಗೂ ಸಿಗೋದಿಲ್ಲ. ಅದು ಕೆಳಗಡೆ ಬರೋವರೆಗೂ ಕಾಯ್ಬೇಕು. ಭೂಕಕ್ಷೆಯಿಂದ ಮೇಲೆ ಹೋಗಿ ಕೆಳಗಡೆ ವಾಪಸ್ ಬರುತ್ತಲ್ಲ ಆಗ ಕಾಯ್ಬೇಕು, ಆಗ ಹೊಡೆದು ಉಳಿಸ್ಬೇಕು. ಅಷ್ಟು ಸಮಯನೇ ಇಲ್ವಲ್ಲ, ಜಸ್ಟ್ 7 seconds ಅಲ್ಲಿ ಹೋಗಿ ಬೀಳುತ್ತಲ್ಲ. ಅಲ್ಲಿಗೆ ಇಸ್ರೇಲ್ಗೆ ನಾವು ಉಳಿಯೋದು ಕಷ್ಟ ಅನ್ನುವಂಥ ಯೋಚನೆ ಬಲವಾಗಿ ಬಂದ್ಬಿಟ್ಟಿದೆ. ಅದಕ್ಕೆ ಏನು ಮಾಡ್ತಿದೆ ಈಗ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ ಅಂದರೆ, ಏನಾದರೂ ಒಂದು ಸಬೂಬನ್ನು ಹೇಳಿ ಇರಾನ್ ಮೇಲೆ ಪರಮಾಣು ಅಸ್ತ್ರವನ್ನು ಉಪಯೋಗಿಸಬೇಕು. ಇದು ಇಸ್ರೇಲ್ನ ಲೆಕ್ಕಾಚಾರ ಅಂತ ಹೇಳಲಾಗ್ತಿದೆ. ಆದರೆ ಇದನ್ನು ಅಮೆರಿಕ ಒಪ್ಪುತ್ತಾ? ನೋವೇ. ಯಾಕೆಂದ್ರೆ ಇದು ಅಮೆರಿಕಾಗೆ ದೊಡ್ಡ ಅಪಾಯ ಆಗುತ್ತೆ. ಇಫ್ ಇನ್ ಕೇಸ್ ಇರಾನ್ ಮೇಲೆ ಏನಾದರೂ ಪರಮಾಣು ಬಾಂಬ್ ಹಾಕಿದರೆ ರಷ್ಯಾ ಮತ್ತು ಚೈನಾ ಇನ್ಕ್ಲೂಡಿಂಗ್ ನಾರ್ತ್ ಕೊರಿಯಾ ಯಾವ ದೇಶದ ಮೇಲೆ ಅಟ್ಯಾಕ್ ಮಾಡ್ತೇವೆ ಅಂತ ಹೇಳಲಿಕ್ಕೆ ಬರಲ್ಲ. ಅಮೆರಿಕಾನು ಅಟ್ಯಾಕ್ ಮಾಡಿದ್ರು ಮಾಡಿಬಿಡ್ತವೆ. ಯಾಕಂದ್ರೆ ಅದು ವರ್ಲ್ಡ್ ವಾರ್ನ ಘೋಷಣೆ ಆಗಿಬಿಡುತ್ತೆ. ಅಂತಹ ಸಿಚುವೇಶನ್ಗೆ ಟ್ರಂಪ್ ಹೋಗುವಷ್ಟು ದಡ್ಡ ಅಲ್ಲ ಟ್ರಂಪ್ಗೆ ಹಣ ಮುಖ್ಯ, ವ್ಯಾಪಾರ ಮುಖ್ಯ. ಈಗ ಟೆನ್ಷನ್ ಆಗಿರೋದು ಟ್ರಂಪ್ಗೆ ಹುರ್ಮುಜ್ ಸ್ಟ್ರೈಟ್ ಅನ್ನು ಹೇಗೆ ಓಪನ್ ಮಾಡಿಸೋದು ಅಂತ ನ್ಯಾಟೋದವ್ರನ್ನ ಕರೀತಾ ಇದ್ದಾರೆ. ಬನ್ನಿ 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 ಬನ್ನಿ, ನಿಮ್ಮ ಮಿಸೈಲ್ಗಳು ತಗೊಂಬನ್ನಿ, ನಿಮ್ಮ ನೌಕಾದಳ ತಗೊಂಬನ್ನಿ, ನಿಮ್ಮ ಇದನ್ನು ಶಿಪ್ಗಳನ್ನು ತಗೊಂಬನ್ನಿ, ಯುದ್ಧ ನೌಕೆಗಳನ್ನು ತಗೊಂಬನ್ನಿ, ನಿಮ್ಮ ಹಡಗುಗಳಿಗೆ ಎಸ್ಕಾರ್ಟ್ ಕೊಟ್ಟು ತಗೊಂಡು ಹೋಗಿ ಅಂತ. ಯಾಕಂದ್ರೆ ಅರಬ್ ದೇಶಗಳಿಗೆ ಈ ಯುದ್ಧ ಶುರು ಆದಾಗಿಂದ ಇಲ್ಲಿಯವರೆಗೆ $15 ಬಿಲಿಯನ್ ತೈಲದ ನಷ್ಟ ಆಗಿದೆ. ಅದೆಲ್ಲವನ್ನೂ ಸಹ ಅಮೆರಿಕ ಮೇಲೆ ದೂಷಣೆ ಮಾಡ್ತಿದೆ. ಅರಬ್ ದೇಶಗಳು ಸಿಟ್ಟು ಮಾಡ್ಕೊಂಡಿದ್ದಾರೆ. ಅಮೆರಿಕಗೆ ಪ್ರತಿದಿನ $1 ಬಿಲಿಯನ್ಗಿಂತ ಜಾಸ್ತಿ ನಷ್ಟ ಆಗ್ತಿದೆ ಯುದ್ಧದ ಕಾರಣಕ್ಕಾಗಿ. ಇಷ್ಟೆಲ್ಲ ಆಗ್ತಿರೋದಕ್ಕೆ ಸಂಕಟ ಇರೋದು ಟ್ರಂಪ್ಗೆ. ದುಡ್ಡು ಹೋಗ್ತಿದೆ, ಆಯಿಲ್ ಹೋಗ್ತಿದೆ ಅಂತ. ಅಂಥ ವ್ಯಕ್ತಿ ಇಸ್ರೇಲ್ ಕಡೆಯಿಂದ ಆಟಮ್ ಬಾಂಬ್ ಹಾಕ್ಬಿಟ್ರೆ ಸುಮ್ಮನೆ ಇರ್ತಾನೆ ಅಂದ್ರೆ ನೋ ವೇ. ಸೊ ಇಸ್ರೇಲ್ ಆ ಯೋಚನೆ ಮಾಡ್ತಿದೆ ಅನ್ನುವಂತಹ ಸೂಚನೆಗಳು ಸಿಗ್ತಾ ಇದ್ದಾವೆ. ಸಬೂಬು ಹುಡುಕಿ ಇರಾನ್ ಮೇಲೆ ಹಾಕ್ಬಿಡ್ಬೇಕು. ಇಲ್ಲದೆ ಹೋದ್ರೆ ಈ ರೀತಿ ಸೆಜ್ಜಿಲ್ ಅಂತ ತೆಗೆದಿದ್ದಾರೆ. ಈಗ ನಾಳೆ ಇನ್ಯಾವುದೋ ಜಿಲ್ ಅಂತ ತೆಗೆದುಬಿಟ್ರೆ ನಮಗಿಲ್ಲಿ ಜಿಲ್ ಆಗ್ಬಿಡುತ್ತೆ ಅಂತ ಭಯ ಇಸ್ರೇಲ್ಗೆ. ಆಂಟಿ ಮಿಸೈಲ್ ಸಿಸ್ಟಮ್ ಸೋತು ಸುಣ್ಣ ಆಗಿದ್ದಾವೆ, ಅವುಗಳ ಕೈಲಿ ಆಗ್ತಿಲ್ಲ. ಇಂಟರ್ಸೆಪ್ಟರ್ಸ್ ಖಾಲಿ ಆಗ್ತಿದ್ದಾವೆ, ಸ್ಟಾಕ್ ಇಲ್ಲ. ಅಮೆರಿಕನ್ ಕೇಳಿದ್ರೆ ನಾವೇ ಭಿಕ್ಷೆ ಬಿಡೋ ಪರಿಸ್ಥಿತಿಯಲ್ಲಿ ಇದ್ದೀವಿ. ನಾವು ಇವರನ್ನ ಯಾರು ಜೆಲೆಸ್ಕಿನ್ ಕೇಳ್ಕೊಂಡಿದ್ದೀವಿ, ಯುಕ್ರೇನ್ನ ಕೇಳ್ತಾ ಇದ್ದೀವಿ. ಆ ಡ್ರೋನ್ಗಳನ್ನು ಹೇಗೆ ಅಟ್ಯಾಕ್ ಮಾಡೋದು, ನಮ್ಮ ಜನರಲ್ಗಳಿಗೆ ಟ್ರೈನಿಂಗ್ ಕೊಡಿ ಅಂತ ಕೇಳ್ಕೊಡೋ ಪರಿಸ್ಥಿತಿ ನಮಗೆ ಬಂದಿದೆ. ನಿಮಗೆ ಎಲ್ಲಿ ತೋರಿಸೋದು ಅಂತ, ನಿಮಗೆ ಎಲ್ಲಿಂದ ನಾನು ಇದು ಕೊಡ್ಲಿ ಅನ್ನೋ ಪರಿಸ್ಥಿತಿಗೆ ಇಸ್ರೇಲು ಮತ್ತು ಅಮೆರಿಕ ಬಂದಿದೆ. ಆದರೆ ಹೊರ ಜಗತ್ತಿಗೆ ಮಾತ್ರ ಟ್ರಂಪ್ ಅದೇ ಡೈಲಾಗ್ಗಳು. ನಾವು ಯುದ್ಧ ಗೆದ್ದಾಗಿದೆ, ಮೊದಲನೇ ಗಂಟೆಯಲ್ಲೇ ಗೆದ್ಬಿಟ್ರಂತೆ ಯುದ್ಧ. ಮತ್ತು ಈ 16-17 ದಿನಗಳಿಂದ ಏನು ಅಲ್ಲಿ ವಿಡಿಯೋ ಗೇಮ್ಸ್ ಆಡ್ತಿದ್ದಾರೋ ಗೊತ್ತಿಲ್ಲ. ಫಸ್ಟ್ ಅವರ್ ವಿ ವನ್ ದ ವಾರ್ ಅಷ್ಟೇ. ದಿನ ಅದೇ ಡೈಲಾಗು. ಮೊದಲನೇ ಗಂಟೆಯಲ್ಲೇ ಗೆದ್ದುಬಿಟ್ಟಿದ್ದೀವಿ, ಈಗ ಸುಮ್ಮನೆ ಹಂಗೆ ನಡೀತಾ ಇದೆ ಅಷ್ಟೇ. ಇದು ಎನಿ ಮೂಮೆಂಟ್ ಮುಗಿದೋಗುತ್ತೆ ಅಂತ. ಆದರೆ ಈ ಕಡೆ ಇನ್ನೊಂದು ಕಡೆಯಿಂದ ಟ್ವೀಟ್ ಮಾಡ್ತಾರೆ ಟ್ರಂಪು, ನಾವು ಮಾತುಕತೆಗೆ ಸಿದ್ಧ ಇದ್ದೀವಿ, ಇರಾನ್ ಸಿದ್ಧವಾಗಿಲ್ಲ. ಇರಾನ್ ಹೇಳ್ತಾ ಇದೆ ನಾವು ರೆಡಿ ಇದ್ದೀವಿ, ಆದರೆ ನಮ್ಮ ಷರತ್ತುಗಳಿದ್ದಾವೆ ಒಪ್ಕೊಳ್ಳಿ ಅಂತ. ಆ ಷರತ್ತುಗಳನ್ನ ಒಪ್ಕೊಂಡ್ರೆ ಅಮೆರಿಕ ಮಂಡಿ ಇರೋದಕ್ಕೆ ಸಮ ಆಗ್ಬಿಡುತ್ತೆ. ಅದು ಅಮೆರಿಕಾಗೆ. ಆ ಷರತ್ತುಗಳೇನು ಅಂತ ಇನ್ನೊಂದು ವಿಡಿಯೋದಲ್ಲಿ ಮಾತಾಡಿದ್ದೀನಿ, ಹಾಗಾಗಿ ವಿಸ್ತರಿಸಲ್ಲ ಇಲ್ಲಿ. ಸೊ ಅಂತಹ ಪರಿಸ್ಥಿತಿ ಎಲ್ಲರಿಗೂ ನಿರ್ಮಾಣ ಆಗಿದೆ. ಇದರ ನಡುವೆ ಹೇಗಾದರೂ ಮಾಡಿ ಇದರಿಂದ ಹೊರಗಡೆ ಬರಬೇಕು ಅಂತ ಇಸ್ರೇಲ್ ಯೋಚನೆ ಮಾಡ್ತಿದೆ. ಪರಮಾಣು ಲೆಕ್ಕಾಚಾರ ಹಾಕ್ತಿದೆ ಅಂತ ಲೆಕ್ಕಾಚಾರ. ಬಟ್ ಲೇಟೆಸ್ಟ್ ಸುದ್ದಿ ಏನು ಅಂದರೆ, ಸೆಜ್ಜಿಲ್ ಅನ್ನುವಂಥ ಒಂದು ಸೂಪರ್ಸೋನಿಕ್ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಇರಾನ್ ಹೊರಗಡೆ ತೆಗೆದಿದೆ. ಅದನ್ನು ಉಪಯೋಗಿಸೋದಕ್ಕೆ ಶುರು ಮಾಡಿದೆ. ಇಸ್ರೇಲ್ ತತ್ತರಿಸಿ ಹೋಗಿದೆ ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.